ನಿಮ್ಮ ಸರ್ಕಾರ ಇದಾಯ್ತೆ ಅಂತಂದ್ರೆ ಆ ಸಾಲ ತೀರ್ಸೋದು ಬೇಡವಾ? ಆ ಕಾಂಟ್ರಾಕ್ಟರ್ ಬಿಲ್ ಕೊಡೋದು ಬೇಡವಾ? ಆ ಕಾಂಟ್ರಾಕ್ಟರ್ ಬಿಲ್ ಬೇಡ. ನೀ ಮೊನ್ನೆ PWDನಲ್ಲಿ ಹಂಚಿದ್ದಾರೆ, ಎಲ್ಲ 50 ಲಕ್ಷದವರೆಗೆ ಹಂಚಿದ್ದಾರೆ ದುಡ್ಡನ್ನ. ಯಾರಿಗೋಗಿದೆ? ಎಲ್ಲ ಹಿಂದಿದ್ದ ಯಾರು BJP ಮುಖಂಡರುಗಳಿದ್ರು ಅವ್ರ ಕಾರ್ಯಕರ್ತರುಗಳಿಗೆ ಹೋಗ್ತಾ ಇದೆ ದುಡ್ಡು. ಈಗ ಯಾರಿಗೂ ಸಿಗ್ತಾನೆ ಇಲ್ಲ. ಹಂಗಂತ ಹೇಳ್ತಾರೆ, ನಮ್ಮನ್ನು ಬಂದು ಕೇಳ್ತಾರೆ, ಎಲ್ಲ ಅವ್ರಿಗೆ ಸಿಗ್ತಾ ಇದೆ, ನಿಮ್ದೇನು ನಡೆಯುತ್ತೆ ಅಂತ. ನಮ್ದು ಏನು ನಡೆಯಲ್ಲಪ್ಪ, ಎಲ್ಲ ಪರ್ಸೆಂಟೇಜ್ ಮೇಲೆ ನಮ್ಮ ಸರ್ಕಾರ ಕೊಡೋದು ಅಂತ ತೀರ್ಮಾನ ಮಾಡಿತೆ. ಅದರಂತೆ ಈ ಸಾರಿ ಎಲ್ಲ ದುಡ್ಡು ಪರ್ಸೆಂಟೇಜ್ ಮೇಲೆ ಹೋಗಿದೆ. ನಾವು ಇದರಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಮುಂದೆ ಅಲ್ಲ, ಪರ್ಸೆಂಟೇಜ್ ಅಂದ್ರೆ LOC ರೀ, LOC ಪರ್ಸೆಂಟೇಜ್ ಅಂದ್ರೆ ಬೇರೆ ತಿಳ್ಕೊಬಿಟ್ಟಿರ. ಪರ್ಸೆಂಟೇಜ್ ಅಂದ್ರೆ LOC ಪರ್ಸೆಂಟೇಜ್ ಇಷ್ಟು ಅದೇ ಸಾಕಮೇಲೆ 15 ಮಾಡೋದು ಬೇಡ. ಎಷ್ಟೊತ್ತು ಬೇಕು? ನೆಕ್ಸ್ಟ್ ಹೋಗಿ ಇನ್ನೆಷ್ಟೊತ್ತು ಬೇಕು? ಬೇಕು ಕಂಕ್ಲೂಡ್ ಮಾಡಿ. ನನಗೆ 40 ನಿಮಿಷ ಇಲ್ದ್ರೆ 1.5 ಗಂಟೆ ಮಾತ್ರ. ಆಯ್ತು, ಇಲ್ಲಿ ನೋಡಿ, ನಿನಗೇನು ಅಧಿಕಾರ ಐತೆ? ಅಲ್ಲಿ ಅಧ್ಯಕ್ಷರಿದ್ದಾರೆ, ನಾವಿದೀವಿ. ಕೂತ್ಕೊಳ್ಳಿ, ಯಾಕೆ ಮಾತಾಡ್ತೀವಿ? ಕೂತ್ಕೊಳ್ಳಿ, ಕುಳಿತುಕೊಳ್ಳಿ ಇವ್ರೆ. ಆಯ್ತು, ಸ್ವಲ್ಪ ಅಂದ್ರೆ ಎಷ್ಟು ಪರ್ಸೆಂಟೇಜು ಮತ್ತೆ ಹೇಳ್ತಾರೆ. ಏನು ಸಿಟ್ ಡೌನ್, ಕುಳಿತುಕೊಳ್ಳಿ. ಇದು ನೋಡಿ, ಇದಿರಲ್ಲ ಬಹಳ ಎಕ್ಸ್ಪರ್ಟ್ ನೀವೆಲ್ಲ, ನಾವೆಲ್ಲ ಇವರು ಸುಮ್ಮನೆ ಕೂತ್ಕೊಳ್ರಿ. ಯಾರ್ದು ಏನೇನು ಹೇಳಕ್ ಹೋಗ್ಬೇಡಿ. ಎಲ್ಲಾರ ಬೆಳಕಳು ಎಲ್ಲರಿಗೂ ಗೊತ್ತಿತ್ತು. ಬೇಗ ಮುಗಿಸಿ. ಶಿವಲಿಂಗ ಅವ್ರೆ, ಆದಷ್ಟು ಕಂಕ್ಲೂಡ್ ಮಾಡಿ. ಕಂಕ್ಲೂಡ್ ಬೇಕಾ? ಅಲ್ಲ, ಕನ್ಫ್ಯೂಸ್ ಹಿಂಗ ಅಂದ್ರೆ ಹೆಂಗ ಅಧ್ಯಕ್ಷರೇ? ನಾನು ಏನ್ ಹೇಳಿದೆ? 45 ನಿಮಿಷ ಆಯ್ತು. ಕೊಡಿಲ್ಲ, 50 ನಿಮಿಷ ಆಯ್ತು. ನಾನು ಅರ್ಧಂಬರ್ಧ ಹೇಳಿದ್ರೆ ಹೆಂಗಾಗತ್ತೆ? ನೋಡಿ, ವಿಶ್ಲೇಷಣೆ ಮಾಡಿದೀನಿ, ಬಜೆಟ್ ವಿಶ್ಲೇಷಣೆ ಮಾಡಿದೀನಿ. ಬಜೆಟ್ ಅಲ್ಲಿ ಮಾತಾಡ್ತೀವಿ, ಪಾಯಿಂಟ್ ಮಾತಾಡಿ. ಅಧ್ಯಕ್ಷರೇ, ನಾವು ಆಕ್ಚುಲಿ ಶಿವಲಿಂಗೇಗೌಡರ ಭಾಷಣ ಕೇಳಬೇಕು ಅಂತಾನೆ ಇಲ್ಲಿ ಕುಂತಿರೋದು. ನಾವು ಇಲ್ಲಾರ ಹೊರಗಡೆ ಹೋಗ್ತಾ ಇದ್ವಿ. ಆದ್ರೆ ಇವತ್ತು ನೋಡಿದಾಗ ಇಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಸ್ಟೇಟ್ ಕನ್ಫ್ಯೂಷನ್ ಆಗ್ಬಿಟ್ಟೈತೆ. ಇಲ್ಲ, ನಿಮ್ಗೆ ಹಂಗ ಆಗುತ್ತೆ ಅಂತ ಮತ್ತೆ ಹೇಳಿದೆ. ನೀವು ರೆಕಾರ್ಡ್ ಹೋಗ್ಲಿ ಅಂತ ಮಾತಾಡೋದು ಬೇಡಣ. ಎಷ್ಟು ಕಡಿಮೆ, ಎಷ್ಟು ಪ್ರಭಾವವಾಗಿ ಮಾತಾಡ್ರಿ ಅನ್ನೋದು ಮಾತಾಡಿ. ಅಷ್ಟು ಪಾಯಿಂಟ್ ಮಾತಾಡಲ್ಲ. ನಾವು ಅಷ್ಟು 10 ನಿಮಿಷನೇ ಚೆನ್ನಾಗಿ ಮಾತಾಡ್ತೀರಿ. ಎಷ್ಟು ಮಾತಾಡೋದ್ರಲ್ಲಿ ಎಷ್ಟು ನೀವು ಟೀಕೆ ಮಾಡಬಹುದು, ಸರ್ಕಾರನ ಸಮರ್ಥನೆ ಮಾಡಬಹುದು, ಅಷ್ಟು ಮಾಡಿದ್ರೆ ನಮಗೂ ಸ್ವಲ್ಪ ಇಲ್ಲ. ತರ ಆದ್ರೆ ಶಿವಲಿಂಗೇಗೌಡರು 2 ಅವರ್ ಮಾತಾಡಿದ್ರು, ಅಧ್ಯಕ್ಷ ಹೇಳಿದ್ರು, ಕುತ್ಕೊಂಡಿಲ್ಲ. ಮಾತಾಡ್ಲಿ, ಕೇಳಕ್ಕೆ ಕುಂತಿರೋದು. ಈಗ ನಾನು ಹೇಳದ್ ಕೇಳ್ರಿ, ನೀವು ಚೆನ್ನಾಗಿ ಮಾತಾಡ್ತಾ ಇದ್ರಿ, ಅಲ್ಲೋದಾಗ ಸ್ವಲ್ಪ ಬದಲಾವಣೆ ನಿಮ್ಗೆ ಗೊತ್ತು. ವಿಶ್ವನಾಥ್ ಅವ್ರೆ, ಅಧ್ಯಕ್ಷರೇ, ಅಲ್ಲ ಬದಲಾವಣೆ ಆಗ್ಬಾರ್ದು. ಒಂದ್ ನಿಮಿಷ ಬದಲಾವಣೆ ಸೈಲೆಂಟ್ ಆದ್ರು. ಹಂಗೆ ಹೇಳ್ತಾ ಇದ್ದೀವಿ ನಾವು. ಒಂದೇ ನಿಮಿಷ ನೋಡಿ, ನಾನು ನಿಮ್ ಸಹಾಯಕ್ಕೆ ಬರ್ತೀನಿ. ನೀವು ಅಲ್ಲಿ ಕೂತಾಗ ನನಗೆ ಈಗಲೂ ಕಣ್ಣಿಗೆ ಕಟ್ಟಿರೋದು, ಅವ್ರ ಅಬ್ಕಾರಿ ರೇಟ್ ಅನ್ನ ಜಾಸ್ತಿ ಮಾಡಿದ್ರಿಂದ ಹೇಗೆ ದುಷ್ಪರಿಣಾಮ ಆಗಿದೆ ಅನ್ನೋದನ್ನ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಅಲ್ಲಿ ಕೂತ ಕರ್ನಾಟಕದ ಜನ ನೋಡಿದ್ರು. ಅಬ್ಕಾರಿ ರೇಟ್ ಜಾಸ್ತಿ ಮಾಡಿದ್ರಿಂದ ನಿಮ್ ಸರ್ಕಾರಕ್ಕೆ ಆದಾಯ ಬರ್ಬೋದು, ಆದ್ರೆ ಜನಜೀವನ ಹೆಂಗಾಗತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿ. ಅಬ್ಕಾರಿಯಿಂದ ರೇಟ್ ಜಾಸ್ತಿ ಆಗಿದ್ರಿಂದ ಹೆಂಗಾಗತ್ತೆ ಅಂತ ಸ್ವಲ್ಪ ರಿಪೀಟ್ ಮಾಡಿ ನೋಡೋಣ. ನಾನು ಕೇಂದ್ರ ಸರ್ಕಾರ ಹೇಳಿದೀವಿ. ಈಗ ನಬಾರ್ಡ್ ನಿಂದ ನಿಮ್ಗೆ ಏನ್ ಹೇಳಿದ್ರು ನಾವು ಎಲ್ಲಿ ಬರ್ಬೇಕು ಅಲ್ಲಿಗೆ ಬರ್ಬೇಕಾಗತ್ತೆ. ಈಗ ನಬಾರ್ಡ್ ಸಾಲ, ಈಗ ಸಹಕಾರಿ ಸಂಸ್ಥೆಗಳಿಗೆ, ಸಹಕಾರಿ ರೈತರಿಗೆ ಸಾಲ ಕೊಡಕ್ಕೆ, ಹೊಸ ಸಾಲ ಕೊಡಕ್ಕೆ